ನಮ್ಮ ಮತ್ತು ದೇವರ ಸಂಬಂಧ ಅಥವಾ ಅನ್ಯೋನ್ಯತೆ ದಿನಾಲು ಬೆಳೆಯುತ್ತಿರಬೇಕು. ಆಗ ಪರಸ್ಪರ ಸಂಬಂಧ ವೃದ್ಧಿಯಾಗುತ್ತದೆ. ಪ್ರೀತಿಯುಳ್ಳ ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ವಂದನೆಗಳು. ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮವು ನಿಮಗೆ ಸಂತೋಷ ತಂದಿದೆ ಅಲ್ಲವೇ? ನೀವು ಆತ್ಮಿಕವಾಗಿ ಬೆಳೆಯುತ್ತಿರುವಿರಿ ಎಂದು ನಾವು ನಂಬುತ್ತೇವೆ. ಇಂದಿನ ಅಧ್ಯಯನದಲ್ಲಿ ನಾವು ರಕ್ಷಿಸಲ್ಪಟ್ಟ ನಂತರ ಇರಬೇಕಾದ ಸ್ಥಿತಿ, ಯಾವ ಸಂಗತಿಗಳು ನಮ್ಮ ಜೀವಿತವನ್ನು ನಿಯಂತ್ರಿಸುತ್ತದೆ ಎಂಬ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದೆನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ನಮ್ಮ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆದರೂ ಕರ್ತನು ಪ್ರತಿಯೊಬ್ಬನಿಗೆ ಯಾವ ಯಾವ ಸ್ಥಿತಿಯನ್ನು ನೇಮಿಸಿದ್ದಾನೋ, ಅಂದರೆ ದೇವರು ಕರೆಯುವಾಗ ಪ್ರತಿಯೊಬ್ಬನು ಯಾವ ಯಾವ ಸ್ಥಿತಿಯಲ್ಲಿ ಇದ್ದಾನೋ ಆಯಾ ಸ್ಥಿತಿಗೆ ಸರಿಯಾಗಿ ನಡೆದುಕೊಳ್ಳಲಿ. ಹೀಗೆ ಎಲ್ಲ ಸಭೆಗಳಲ್ಲಿಯೂ ಆಜ್ಞಾಪಿಸುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತಾವು ಇರುವ ಸ್ಥಿತಿಯಲ್ಲೇ ಮುಂದುವರಿಯಬೇಕೆಂದು ಪೌಲನು ಜನರಿಗೆ ಹೇಳುತ್ತಿದ್ದಾನೆ. ಸುವಾರ್ತೆಯನ್ನು ಕೇಳಿ ಅಂಗೀಕರಿಸಿದ ಬಳಿಕ ವಿವಾಹ ಸಂಬಂಧದಿಂದ ಹೊರ ಹೋಗಕೂಡದು. ನಂಬಿದ ಸಹವರ್ತಿಯು ಒಪ್ಪಿಕೊಳ್ಳುವುದಾದರೆ ವಿವಾಹಿತರಾಗಿಯೇ ಮುಂದುವರಿಯಲಿ. ಈಗಿನ ದಿನಗಳ ಪ್ರಶ್ನೆಗೆ ಇದು ಉತ್ತರವಾಗಿದೆ. ದುರದೃಷ್ಟವಶಾತ್ ಕೆಲವು ಸೇವಕರು, ಸವಾರ್ಥಿಕರು ವಿಚ್ಛೇದನಗೊಂಡು ಮರು ವಿವಾಹ ಮಾಡಿಕೊಂಡವರು ಕ್ರಿಸ್ತನನ್ನು ಅಂಗೀಕರಿಸಿದಾಗ ತಮ್ಮ ಮೊದಲಿನ ವಿವಾಹ ಸಂಬಂಧಕ್ಕೆ ತಿರುಗಿ ಹೋಗಬೇಕೆಂದು ಹೇಳುವವರಿದ್ದಾರೆ. ಇದಕ್ಕಿಂತ ಹೆಚ್ಚಿನ ಅಪಾಯಕಾರಿ ಸಲಹೆ ಬೇರೊಂದಿಲ್ಲವೆಂದು ನಾನು ಹೇಳುತ್ತೇನೆ. ಪ್ರಿಯರೇ, ನನಗೆ ತಿಳಿದಿರುವ ಒಬ್ಬಾಕೆ ತನಗೆ ಹೇಳಿದ ಬುದ್ಧಿವಾದವನ್ನು ಅನುಸರಿಸಿದರು. ಅದು ಹೇಗೆಂದರೆ, ಆಕೆಯು 2ನೇ ಗಂಡನನ್ನು ಬಿಟ್ಟು ತನ್ನ ಸುಂದರವಾದ ಕುಟುಂಬವನ್ನು ತ್ಯಜಿಸಿ ತಾನು ಮೊದಲು ವಿಚ್ಛೇದಿಸಿ ಬಿಟ್ಟು ಬಂದಿದ್ದ ಕುಡುಕ ಗಂಡನೊಂದಿಗೆ ತಿರುಗಿ ಸೇರಿಕೊಳ್ಳಬೇಕೆಂದು ಆಕೆಗೆ ಸಲಹೆ ಕೊಡಲಾಯಿತು. ಆಕೆ ಕೊನೆಗೆ ಮಾನಸಿಕ ಆಸ್ಪತ್ರೆಗೆ ಸೇರಿಸಲ್ಪಟ್ಟರು. ಪ್ರಿಯರೇ, ಜನರು ಎಂಥ ಮೂರ್ಖರಾಗುತ್ತಾರೆ! ಪೌಲನು ಇಲ್ಲಿ ತಿಳಿಸಿದ ಮಾತುಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 18ನೇ ವಚನದಿಂದ 20ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರು ಕರೆದ ಕಾಲದಲ್ಲಿ ಯಾವನಾದರೂ ಸುನ್ನತಿಯುಳ್ಳವನಾಗಿದ್ದಾನೋ ಅವನು ಸುನ್ನತಿ ಇಲ್ಲದವನಂತಾಗಬಾರದು. ದೇವರು ಕರೆದಾಗ ಯಾವನಾದರೂ ಸುನ್ನತಿ ಇಲ್ಲದವನಾಗಿದ್ದಾನೋ ಅವನು ಸುನ್ನತಿ ಮಾಡಿಸಿಕೊಳ್ಳಬಾರದು. ಸುನ್ನತಿ ಇದ್ದರೂ ಪ್ರಯೋಜನವಿಲ್ಲ, ಸುನ್ನತಿ ಇಲ್ಲದಿದ್ದರೂ ಪ್ರಯೋಜನವಿಲ್ಲ. ದೇವರ ಕಟ್ಟಳೆಗಳನ್ನು ಅನುಸರಿಸಿ ನಡೆಯುವುದೇ ಪ್ರಯೋಜನವಾಗಿದೆ. ದೇವರು ಕರೆದಾಗ ಪ್ರತಿಯೊಬ್ಬನು ಯಾವ ಸ್ಥಿತಿಯಲ್ಲಿದ್ದಾನೋ ಆ ಸ್ಥಿತಿಯಲ್ಲಿಯೇ ಇರಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಸೂತ್ರವನ್ನು ಪೌಲನು ವಿಸ್ತರಿಸಿ ಹೇಳುತ್ತಾನೆ. ಇದು ಜೀವನದ ಇತರ ಸಂಬಂಧಗಳಿಗೆ ಅನ್ವಯಿಸುತ್ತದೆ. ಉದಾಹರಣೆಗೆ, ಒಬ್ಬನು ರಕ್ಷಿಸಲ್ಪಡುವಾಗ ಸುನ್ನತಿ ಹೊಂದಿದವನಾಗಿದ್ದರೆ, ಅಂದರೆ ಇಸ್ರಾಯೇಲನಾಗಿದ್ದರೆ, ಅವನು ಒಬ್ಬ ಅನ್ಯನಾಗಲು ಪ್ರಯತ್ನಿಸಬಾರದು. ನೀನು ಒಬ್ಬ ಅನ್ಯನಾಗಿದ್ದರೆ ಇಸ್ರಾಯೇಲನಾಗಲು ಪ್ರಯತ್ನಿಸಬೇಡ. ಸುನ್ನತಿ ಇರುವುದು ಇಲ್ಲದಿರುವುದು ಇನ್ನೂ ಪ್ರಾಮುಖ್ಯವಾದದಲ್ಲ. ಕ್ರಿಸ್ತನಿಗೆ ವಿಧೇಯರಾಗುವುದೇ ಮುಖ್ಯ ಸಂಗತಿಯಾಗಿದೆ. ಕ್ರಿಸ್ತನಲ್ಲಿ ಇಸ್ರಾಯೇಲ್ಯನೂ ಅನ್ಯನೂ ಒಂದೇ ಆಗಿದ್ದಾರೆ. ಪ್ರಿಯ ಸ್ನೇಹಿತನೇ, ಕ್ರಿಸ್ತನನ್ನು ನೀನು ಅಂಗೀಕರಿಸಿದ ಸಂದರ್ಭದಲ್ಲಿ ಯಾವ ಸ್ಥಿತಿಯಲ್ಲಿದ್ದೀಯೋ ಅದೇ ಸ್ಥಿತಿಯಲ್ಲಿ ಮುಂದುವರಿಯಬೇಕೆಂಬುದೇ ಮುಖ್ಯ ವಿಚಾರವಾಗಿದೆ. ವ್ಯವಹಾರದಲ್ಲಿರುವವರು ಕೆಲವರು ತಮ್ಮ ರಕ್ಷಣಾನುಭವದ ಬಳಿಕ ಕ್ರೈಸ್ತ ಸಂಸ್ಥೆಯೊಂದಕ್ಕೆ ಸೇರಿಕೊಳ್ಳುತ್ತಾರೆ. ಕೆಲವೇ ಸಮಯದಲ್ಲಿ ಅವರು ನನ್ನ ಬಳಿಗೆ ಬಂದು ತಾವು ವ್ಯವಹಾರವನ್ನೇ ಕೈ ಬಿಡಬೇಕೆಂದಿದ್ದೇವೆ ಎಂದು ಹೇಳುತ್ತಾರೆ. ತಾವು ಪೂರ್ಣಾವಧಿ ಕ್ರಿಸ್ತನ ಸೇವೆಗೆ ಹೋಗಬೇಕೆಂಬುದಾಗಿ ಆಶಿಸುವುದಾಗಿ ಹೇಳುತ್ತಾರೆ. ಪ್ರಿಯನೇ, ನೀನು ಒಬ್ಬ ಯಶಸ್ವಿ ವ್ಯವಹಾರಸ್ಥನಾಗಿದ್ದರೆ ಆ ಕ್ಷೇತ್ರದಲ್ಲೇ ಕಾರ್ಯ ಮಾಡಲು ಬೇಕಾದ ವರವನ್ನು ದೇವರು ನಿನಗೆ ಕೊಟ್ಟಿರಬಹುದು. ನೀನು ಅದನ್ನು ಬದಲಿಸಿ
ಪೂರ್ಣಾವಧಿ ಕ್ರೈಸ್ತ ಸೇವೆಗೆ ಹೋಗಬೇಕೆಂಬುದು ಆತನ ಉದ್ದೇಶವಾಗಿರಲಿಕ್ಕಿಲ್ಲ. ಪೌಲನು ಏನು ಹೇಳುತ್ತಾನೆಂದು ಕೇಳೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 21 ಮತ್ತು 22ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ದೇವರು ಕರೆದಾಗ ನೀನು ಮತ್ತೊಬ್ಬನ ದಾಸನಾಗಿದ್ದೀಯೋ, ಅದಕ್ಕೆ ಚಿಂತೆ ಮಾಡಬೇಡ. ಆದರೆ ಬಿಡುಗಡೆ ಹೊಂದುವುದಕ್ಕೆ ನಿನ್ನ ಕೈಯಿಂದಾದರೆ ಸ್ವತಂತ್ರನಾಗುವುದೇ ಉತ್ತಮ. ಯಾವನು ಮತ್ತೊಬ್ಬನ ದಾಸನಾಗಿದ್ದು ಕರ್ತನ ಸೇವೆಗೆ ಕರೆಯಲ್ಪಟ್ಟಿರುವನೋ ಅವನು ಕರ್ತನ ಮೂಲಕ ಬಿಡುಗಡೆ ಹೊಂದಿರುವ ಸ್ವತಂತ್ರನು. ಅದೇ ಪ್ರಕಾರ ಯಾವನು ಸ್ವತಂತ್ರನಾಗಿದ್ದು ಕರೆಯಲ್ಪಟ್ಟಿರುವನೋ ಅವನು ಕ್ರಿಸ್ತನಿಗೆ ದಾಸನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆ ದಿನಗಳಲ್ಲಿ ಗುಲಾಮರು, ಸ್ವತಂತ್ರ ಸೇವಕರೂ ಇದ್ದರು. ಒಬ್ಬನು ಯಾವನಿಗಾದರೂ ಗುಲಾಮನಾಗಿದ್ದರೆ ಅವನು ಆ ಸ್ಥಿತಿಯಿಂದ ಬಿಡಿಸಿಕೊಳ್ಳಲು ಯತ್ನಿಸದೇ ಇರಬೇಕು. ತಾನು ತನ್ನ ಯಜಮಾನನಿಂದ ಬಿಡುಗಡೆಯಾಗಬೇಕೆಂದು ಬಯಸಬಾರದು. ಪ್ರಿಯರೇ, ಈ ದಿನಗಳಲ್ಲಿ ಅನೇಕ ಮನೆಯಲ್ಲಿರುವ ಸ್ತ್ರೀಯರು ತಾವು ಸತ್ಯವೇದ ಬೋಧಕರಾಗಬೇಕೆಂದು ಆಶಿಸುತ್ತಾರೆ. ಅದರಲ್ಲಿ ಅವರು ಅತಿಯಾಗಿ ಮಗ್ನರಾಗಿ ತಮ್ಮ ಸ್ವಂತ ಕುಟುಂಬಗಳನ್ನು ಅಲಕ್ಷ್ಯ ಮಾಡುತ್ತಾರೆ. ಒಬ್ಬ ಮಹಿಳೆ ಒಬ್ಬರು ಸೇವಕರ ಬಳಿಗೆ ಬಂದು, ನನಗೆ ಸೇವೆಗೆ ಹೋಗಲು ಕರೆ ಬಂದಿದೆಯೆಂದು ನಾನು ನೆನೆಸುತ್ತೇನೆ ಎಂದಳು. ಅವರು ಆಕೆಗೆ ಒಂದು ನೇರವಾದ ಪ್ರಶ್ನೆ ಕೇಳಿದರು. ಅದೇನೆಂದರೆ, ನಿನಗೆ ವಿವಾಹವಾಗಿದೆಯೋ? ಆಕೆ ಹೌದು ಎಂದಳು. ನಿನಗೆಷ್ಟು ಮಂದಿ ಮಕ್ಕಳಿದ್ದಾರೆ? 5 ಮಂದಿ ಎಂದು ಹೇಳಿದಳು. ಅವರು, ಬಹಳ ಅದ್ಭುತವಾಗಿದೆ, ದೇವರು ನಿನ್ನನ್ನು ಸೇವೆಗೆ ಕರೆದಿದ್ದಾನೆ. ಹೌದು, ಮತ್ತು ಆತನು ನಿನಗೆ ನಿನ್ನ ಸಭೆಯನ್ನು ಕೊಟ್ಟಿದ್ದಾನೆ ಎಂದು. ಎಷ್ಟೊಂದು ಅದ್ಭುತವಲ್ಲವೇ? ಅವಳ ಕುಟುಂಬವೇ ಒಂದು ಸಭೆಯಾಗಿತ್ತು. ಅದನ್ನು ಅವಳು ನಡೆಸಬೇಕಾಗಿತ್ತು. ಪ್ರಿಯರೇ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 23ನೇ ವಚನ ಹೀಗೆ ಹೇಳುತ್ತದೆ: ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಮನುಷ್ಯರಿಗೆ ದಾಸರಾಗಬೇಡಿರಿ ಎಂಬುದಾಗಿ. ಪ್ರಿಯರೇ, ನೀವು ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ ಬಿಡುಗಡೆಗೊಳಿಸಲ್ಪಟ್ಟವರು, ಇತರರಿಗೆ ದಾಸರಾಗಬೇಡಿರಿ. ಇದು ಒಂದು ವಿರೋಧಾಭಾಸದಂತೆ ಕಾಣುತ್ತದೋ? ಪ್ರಿಯರೇ, ಒಂದು ಉದಾಹರಣೆಯ ಮುಖಾಂತರವಾಗಿ ವಿವರಿಸುತ್ತೇನೆ. ಕಾಕ್ಟೇಲ್ ಕ್ಲಬ್ಬಿನಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬಾಕೆ ನಮ್ಮ ಕಾರ್ಯಕ್ರಮದ ಮೂಲಕ ದೇವರ ವಾಕ್ಯವನ್ನು ಕೇಳಿ ರಕ್ಷಿಸಲ್ಪಟ್ಟಳು. ಸತ್ಯವೇದದ ಕುರಿತು ಎಲ್ಲವೂ ಅವಳಿಗೆ ಹೊಸದಾಗಿತ್ತು. ತಾನು ಮಾಡುವ ಈ ಕಾಕ್ಟೇಲ್ ಕ್ಲಬ್ಬಿನ ಕೆಲಸವನ್ನು ಬಿಟ್ಟು ಬಿಡಲೋ ಎಂದು ಕೇಳಿದಳು. ಅದು ನೀನು ಮಾಡಬೇಕಾದ ತೀರ್ಮಾನವಾಗಿದೆ. ನಿನ್ನಲ್ಲಿ ಸ್ಪಷ್ಟತೆ ಇದ್ದರೆ ಅದನ್ನು ಬಿಟ್ಟು ಬಿಡು. ನನ್ನ ಅಭಿಪ್ರಾಯವನ್ನು ಕೇಳುವುದಾದರೆ ನೀನು ಅದನ್ನು ಬಿಟ್ಟು ಬಿಟ್ಟರೆ ಒಳ್ಳೆಯದು. ಆದರೆ ನಾನು ಹೇಳಿದೆನೆಂದು ಮಾತ್ರಕ್ಕೆ ಬಿಡಬೇಡ. ನಿನ್ನಲ್ಲಿ ಬಿಡಬೇಕೆಂಬ ಸ್ಪಷ್ಟತೆಯುಂಟಾದರೆ ಮಾತ್ರ ಬಿಟ್ಟುಬಿಡು ಎಂದು ಹೇಳಿದೆ. ಆಕೆ ಅದನ್ನು ಬಿಟ್ಟು ಬಿಟ್ಟಳು. ಕೆಲವೇ ವಾರಗಳಲ್ಲಿ ಆಕೆಗೆ ಬೇರೊಂದು ಕೆಲಸ ಸಿಕ್ಕಿತು. ಆಕೆ ಕ್ರಯಕ್ಕೆ ಕೊಳ್ಳಲ್ಪಟ್ಟವಳಾಗಿದ್ದಳು. ಮನುಷ್ಯರ ಸೇವಕನಾಗಿರಬೇಕಾಗಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸಹೋದರರೇ, ಪ್ರತಿಯೊಬ್ಬನೂ ಕರೆಯಲ್ಪಟ್ಟಾಗ ಯಾವ ಸ್ಥಿತಿಯಲ್ಲಿದ್ದನೋ ಅದೇ ಸ್ಥಿತಿಯಲ್ಲಿ ದೇವರ ಮುಂದೆ ಇದ್ದುಕೊಂಡಿರಲಿ ಎಂಬುದಾಗಿ. ಪ್ರಿಯರೇ, ಇದು ಬಹು ಮುಖ್ಯವಾದ ಸಲಹೆಯಾಗಿದೆ. ಒಬ್ಬನು ರಕ್ಷಿಸಲ್ಪಟ್ಟಾಗ ಅವನು ಏನನ್ನು ಮಾಡುತ್ತಿದ್ದನೋ, ಯಾರಾಗಿದ್ದನೋ ಅದೇ ಸ್ಥಿತಿಯಲ್ಲಿ ಮುಂದುವರಿಯುವುದು ಉತ್ತಮ. ಅವನಿಗೂ ದೇವರಿಗೂ ಇರುವ ಸಂಬಂಧ ಸರಿಯಾಗಿದ್ದರೆ ಸಾಕು. ದೇವರಿಗೆ ಮೊದಲ ಸ್ಥಾನ ಕೊಡಬೇಕು. ಅದರಲ್ಲೇ ಇದ್ದು ದೇವರಲ್ಲಿ ಸ್ಥಿರವಾಗಿರಲಿ. ಅವನಿಗಿರುವ ಸ್ಥಿತಿಯಲ್ಲಿ ದೇವರಿಗೆ ಮೊದಲ ಸ್ಥಾನ ಕೊಡಲು ಕಷ್ಟವಾಗುವುದಾದರೆ ಆಗ ಅವನು ತನ್ನ ಸ್ಥಿತಿಯನ್ನು ಬದಲಾಯಿಸಿಕೊಳ್ಳಬೇಕಾಗುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮದುವೆ ಪ್ರಾಯಕ್ಕೆ ಬಂದ ಹೆಣ್ಣು ಮಕ್ಕಳ ಕುರಿತು ಮುಂದಕ್ಕೆ ನಾವು ನೋಡಲಿದ್ದೇವೆ. ಈ ಅಧ್ಯಾಯದ ಉಳಿದ ಭಾಗದಲ್ಲಿ ಮೊದಲನೆಯ ಪ್ರಶ್ನೆಗೆ ಸಂಬಂಧಿಸಿದ್ದ 2ನೇ ಪ್ರಶ್ನೆಗೆ ಪೌಲನು ಉತ್ತರಿಸುತ್ತಿದ್ದಾನೆ. ಇದೆಲ್ಲವನ್ನು ಪೌಲನ ಕಾಲದಲ್ಲಿದ್ದ ಕೊರಿಂಥದ ಸನ್ನಿವೇಶದ ಬೆಳಕಿನಲ್ಲಿ ನಾವು ನೋಡಬೇಕೆಂಬುದನ್ನು ಮರೆಯಬಾರದು. ನಮ್ಮ ಈಗಿನ ಕಾಲದ ಸನ್ನಿವೇಶಗಳಿಗೂ ಅದನ್ನು ಅನ್ವಯಿಸಬಹುದು. ಕೊರಿಂಥವು ಬಹು ಕೆಟ್ಟು ಹೋದ ಸ್ಥಳವಾಗಿತ್ತು. ಮಾನವನ ಸ್ಥಿತಿಯು ಕೆಟ್ಟು ಹೋಗಿತ್ತು. ಸ್ತ್ರೀಯರು ದಾರಿ ತಪ್ಪಿ ನಡೆಯುವಾಗ ಪುರುಷರು ಹೀನ ಸ್ಥಿತಿಗೆ ಇಳಿಯುತ್ತಾರೆ. ಇದು ನಿತ್ಯ ಸತ್ಯವಾಗಿದೆ. ಆದ್ದರಿಂದ ಕ್ರೈಸ್ತ ಹೆತ್ತವರಲ್ಲಿ ಈ ಪ್ರಶ್ನೆ ಎದ್ದಿತು: ತಮ್ಮ ವಿವಾಹ ಯೋಗ್ಯ ಹೆಣ್ಣು ಮಕ್ಕಳ ಕುರಿತು ಏನು ಮಾಡಬೇಕು ಎಂಬುದಾಗಿ. ಪೌಲನು ಈ ಪ್ರಶ್ನೆಗೂ ಉತ್ತರ ಕೊಡುತ್ತಾನೆ. ಅದೇನೆಂಬುದಾಗಿ ನೋಡೋಣ.
ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 25ನೇ ವಚನ ಹೀಗೆ ಹೇಳುತ್ತದೆ, ಕನ್ನಿಕೆಯರನ್ನು ಕುರಿತು ಕರ್ತನಿಂದ ಬಂದ ಆಜ್ಞೆ ನನಗೆ ಯಾವುದೂ ಇಲ್ಲ, ಆದರೆ ನಂಬಿಗಸ್ತನಾಗಿರುವುದಕ್ಕೆ ಕರ್ತನಿಂದ ಕರುಣೆಯನ್ನು ಹೊಂದಿದವನಾಗಿ ನನ್ನ ಅಭಿಪ್ರಾಯವನ್ನು ಹೇಳುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕನ್ನಿಕೆಯರ ಕುರಿತು ಎಂಬುದಾಗಿ ನೋಡುವಾಗ ಕೆಲವು ಭಾಷಾಂತರಗಳಲ್ಲಿ ಕನ್ನಿಕೆಯಿಂದ ಹೆಣ್ಣು ಮಕ್ಕಳ ಕುರಿತು ಎಂದು ಹೇಳಿದೆ. ಪೌಲನು ಇವರ ಕುರಿತಾಗೇ ಮಾತನಾಡುತ್ತಿದ್ದಾನೆ. ಕರ್ತನ ಅಪ್ಪಣೆಗಳನ್ನು ಪೌಲನು ತಿಳಿದಿದ್ದನೆಂತಲೂ ತಾನು ಬೋಧಿಸುವ ವಿಚಾರಗಳನ್ನು ತಿಳಿದಿದ್ದನೆಂತಲೂ ಇದರಿಂದ ಗೊತ್ತಾಗುತ್ತದೆ. ಆದರೆ ಕನ್ನಿಕೆಯರ ಕುರಿತಾಗಿ ಕರ್ತನಾದ ಯೇಸುವಿನಿಂದ ತನಗೇನು ಅಪ್ಪಣೆ ದೊರೆತಿಲ್ಲವೆಂದು ಹೇಳುತ್ತಾನೆ. ಆದರೆ ನಾನು ನನ್ನ ಅಭಿಪ್ರಾಯವನ್ನು ತಿಳಿಸುತ್ತೇನೆ ಎಂಬುದಾಗಿ ನೋಡುವಾಗ ಒಬ್ಬ ಸಮರ್ಥ ನ್ಯಾಯಾಧಿಪತಿಯಂತೆ ಅವನು ತನ್ನ ಅಭಿಪ್ರಾಯ ತಿಳಿಸುತ್ತಾನೆ. ಯಾಕೆಂದರೆ ಅವನು ದೇವರ ಕರುಣೆಯನ್ನು ಹೊಂದಿದವನಾಗಿದ್ದು ದೇವರಿಗೆ ನಂಬಿಗಸ್ತನಾಗಿರಬೇಕೆಂದು ಬಯಸುವನಾಗಿದ್ದಾನೆ. ಅಂದರೆ ಒಬ್ಬ ನ್ಯಾಯಾಧಿಪತಿಗಿರಬೇಕಾದ ಯೋಗ್ಯತೆ ಇದ್ದುಕೊಂಡು ಮಾತನಾಡುತ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 26 ಮತ್ತು 27ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಈಗಿನ ಕಷ್ಟಕಾಲದ ನಿಮಿತ್ತ ಜನರು ಇದ್ದ ಹಾಗೆ ಇರುವುದು ಒಳ್ಳೆಯದೆಂದು ಭಾವಿಸುತ್ತೇನೆ. ಹೆಂಡತಿಯನ್ನು ಕಟ್ಟಿಕೊಳ್ಳಬೇಕೆಂದಿದೆಯೋ ಬಿಡುಗಡೆಯಾಗುವುದಕ್ಕೆ ಯತ್ನಿಸಬೇಡ. ಹೆಂಡತಿಯ ಕಟ್ಟಿಲ್ಲದವನಾಗಿದ್ದೀಯೋ ಹೆಂಡತಿಯನ್ನು ದೊರಕಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಡ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈಗಿನ ಕಷ್ಟಕಾಲ ಅಂದರೆ ಕೊರಿಂಥದಲ್ಲಿದ್ದ ಸ್ಥಿತಿ, ಪೌಲನು ತಿಳಿದಿದ್ದ ಸ್ಥಿತಿಗತಿ. ಆದರೆ ಅದು ಹೆಚ್ಚು ಕಾಲ ಇರಲಾರದೆಂದು ಪೌಲನ ಅಭಿಪ್ರಾಯ. ನನ್ನ ಬಳಿ ಒಬ್ಬರು ಕೇಳಿದರು, ಹೀಗಿರುವ ಈ ಅತಿಯಾದ ಅನೈತಿಕತೆ ಮತ್ತು ಕಾನೂನು ರಹಿತ ಸ್ಥಿತಿ ಹೀಗೆಯೇ ಮುಂದುವರಿಯುತ್ತದೋ ಎಂಬುದಾಗಿ. ಅದು ಮುಂದುವರಿಯುತ್ತದೆ. ನಮ್ಮ ಮನೆಗಳನ್ನು ಅದು ಕೆಡವಿ ದೇಶವನ್ನೇ ನಾಶ ಮಾಡುತ್ತದೆ. ಆ ಬಳಿಕ ಅದು ಖಂಡಿತವಾಗಿ ಕೊನೆಗೊಳ್ಳುತ್ತದೆ. ಪ್ರಿಯರೇ, ಪೌಲನು ಏನು ಹೇಳುತ್ತಿದ್ದಾನೆ? ಈ ಕಷ್ಟಕರ ಸನ್ನಿವೇಶದಲ್ಲಿ ನೀವು ಕ್ರಿಸ್ತನನ್ನು ಅಂಗೀಕರಿಸಿರುವುದರಿಂದ ನಿನಗೊಬ್ಬ ಪತ್ನಿ ಇದ್ದರೆ ಆಕೆಯೊಂದಿಗೆ ಉಳಿದುಕೋ. ಆಕೆ ರಕ್ಷಿಸಲ್ಪಡದವಳಾದರೂ ನಿನ್ನಿಂದಾಗುವಷ್ಟು ಸಮಯ ಆಕೆಯ ಜೊತೆಯಲ್ಲಿರು. ನೀನು ವಿವಾಹವಾಗಿಲ್ಲವಾದರೆ ಈಗಿನ ಅನೈತಿಕ ವಾತಾವರಣದಲ್ಲಿ ನೀನು ಒಬ್ಬಂಟಿಯಾಗಿ ಉಳಿಯುವುದೇ ನಿನಗೆ ಕ್ಷೇಮಕರ. ಇದು ತನ್ನ ಅಭಿಪ್ರಾಯವೆಂದು ಪೌಲನು ಹೇಳುತ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 28ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಒಂದು ವೇಳೆ ನೀನು ಮದುವೆ ಮಾಡಿಕೊಂಡರೂ ಪಾಪವಿಲ್ಲ, ಕನ್ನಿಕೆಯು ಮದುವೆ ಮಾಡಿಕೊಂಡರೂ ಪಾಪವಿಲ್ಲ. ಆದರೆ ಮದುವೆ ಮಾಡಿಕೊಂಡವರಿಗೆ ಶರೀರ ಸಂಬಂಧವಾಗಿ ಕಷ್ಟ ಸಂಭವಿಸುವುದು. ಇದು ನಿಮಗೆ ಉಂಟಾಗಬಾರದೆಂದು ನನ್ನ ಅಪೇಕ್ಷೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮದುವೆಯಾಗುವುದು ಪಾಪವಲ್ಲ. ಆದರೆ ಅತಿ ಅನುಕೂಲ ಪರಿಸ್ಥಿತಿಗಳಲ್ಲಿಯೂ ವೈವಾಹಿಕ ಜೀವಿತವು ಕಷ್ಟಕರವಾದದ್ದಾಗಿರುತ್ತದೆ. ಅವರನ್ನು ಹೆಚ್ಚಿನ ತೊಂದರೆಗಳಿಂದ ದೂರವಿರಿಸಲಿಕ್ಕಾಗಿ ಅವನು ಈ ಮಾತುಗಳನ್ನು ಹೇಳುತ್ತಾನೆ. ಹಳ್ಳಿಗನೊಬ್ಬನು ಮದುವೆಯಾದ ಘಟನೆ ನನ್ನ ನೆನಪಿಗೆ ಬರುತ್ತದೆ. ಸಭಾಪಾಲಕರು ಅವನನ್ನು ಕೇಳಿದರು, ನೀನು ಈಕೆಯನ್ನು ಕಾನೂನಿಗನುಸಾರ ವಿವಾಹವಾದ ಪತ್ನಿಯನ್ನಾಗಿ ಸ್ವೀಕರಿಸುತ್ತೀಯೋ ಎಂಬುದಾಗಿ. ಅವನು ಹೌದು ಎಂದು ಉತ್ತರ ಕೊಟ್ಟನು. ಅವನು ಅದಕ್ಕೆ ಸರಿಯಾಗಿ ನಡಕೊಂಡನೆಂದು ನಂಬುತ್ತೇನೆ. ಪ್ರಿಯರೇ, ಈಗಿನ ದಿನಗಳಲ್ಲಿ ಅನೇಕ ವಿವಾಹಗಳು ಮುರಿದು ಬಿದ್ದು ಹೋಗಿವೆ. ಕ್ರೈಸ್ತರಲ್ಲಿ ಕೂಡ ಈಗಿನ ಕಷ್ಟವೆಂಬುದು ನಮಗೂ ಇದೆಯೆಂದು ಇದರಿಂದ ತಿಳಿಯುತ್ತದೆ. ಪ್ರಿಯರೇ, ಈಗಿನ ಕಷ್ಟಕಾಲದ ಬೆಳಕಿನಲ್ಲಿ ಇನ್ನೂ ಅನೇಕ ವಿಚಾರಗಳನ್ನು ಪೌಲನು ವಿವರಿಸುತ್ತಾನೆ. ಸಮಯ ಹೆಚ್ಚು ಇಲ್ಲದಿರುವುದು, ಕಾಲದ ಶೀಘ್ರತೆ ಇತ್ಯಾದಿ ಅತಿ ಅಗತ್ಯವಾದ ಅನಿವಾರ್ಯವಾದ 5 ಸಂಗತಿಗಳನ್ನು ಅವನು ಪ್ರಸ್ತಾಪಿಸುತ್ತಾನೆ. ಇವು ಈ ಲೋಕದಲ್ಲಿ ಮಾನವನ ಸಾಮಾನ್ಯ ಅನುಭವಗಳಾಗಿರುತ್ತವೆ. ಅವನು ಮದುವೆ, ದುಃಖ, ಸಂತೋಷ, ವಾಣಿಜ್ಯ ಮತ್ತು ಲೋಕದೊಂದಿಗಿನ ಸಂಬಂಧಗಳ ಕುರಿತಾಗಿ ಮಾತನಾಡುತ್ತಾನೆ. ಮೊದಲನೇದಾಗಿ ಮದುವೆಯ ಕುರಿತು ಚರ್ಚಿಸುತ್ತಾನೆ. ಮದುವೆಯಾಗುವುದು ಸರಿಯಾದದ್ದೇ, ಆದರೆ ತೊಂದರೆಗಳು ಬರುತ್ತವೆ ಎಂಬುದನ್ನು ತಿಳಿದುಕೋ. ಖಂಡಿತವಾಗಿ ಯುವ ದಂಪತಿಗಳೊಂದಿಗೆ ನಾನು ಮಾತನಾಡುವಾಗ ಹೇಳುತ್ತೇನೆ, ಆರಂಭದ ಸಂಭ್ರಮದ ದಿನಗಳು ಬೇಗನೆ ದಾಟಿ ಹೋಗುತ್ತವೆ. ಮೊದಲ ತಿಂಗಳಿನ ಮನೆ ಬಾಡಿಗೆ ಕೊಡಬೇಕಾದಾಗ, ಕೈಯಲ್ಲಿ ಹೆಚ್ಚು ಹಣವಿಲ್ಲದಿದ್ದಾಗ ಸಂಭ್ರಮವೆಲ್ಲ ಗಾಳಿಯಲ್ಲಿ ಹಾರಿ ಹೋಗುತ್ತದೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 29ನೇ ವಚನ ಹೀಗೆ ಹೇಳುತ್ತದೆ,
ಸಹೋದರರೇ, ನಾನು ಹೇಳುವುದೇನೆಂದರೆ, ಸಮಯವು ಸಂಕೋಚವಾದುದರಿಂದ ಇನ್ನು ಮೇಲೆ ಹೆಂಡತಿಯುಳ್ಳವರು ಹೆಂಡತಿ ಇಲ್ಲದವರಂತೆಯೂ ಅಳುವವರು ಅಳದವರಂತೆಯೂ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗಿನ ಕಾಲದ ಕಷ್ಟಗಳಿದ್ದರೂ ದೇವರನ್ನು ಮೊದಲ ಸ್ಥಾನದಲ್ಲಿಡಬೇಕೆಂದು ಪೌಲನು ಹೇಳುತ್ತಿದ್ದಾನೆ. ನೀನು ವಿವಾಹವಾಗಿರುವುದಾದರೆ ದೇವರಿಗೆ ಮೊದಲ ಸ್ಥಾನ ಕೊಟ್ಟಿರುವ ನೀನು ವಿವಾಹವಾದವನಂತೆ ಇರಲು ಸಾಧ್ಯವೇ? ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 30ನೇ ವಚನ ಹೀಗೆ ಹೇಳುತ್ತದೆ, ಸಂತೋಷಪಡುವವರು ಸಂತೋಷಪಡದವರಂತೆಯೂ ಕೊಂಡುಕೊಳ್ಳುವವರು ಕೊಂಡದ್ದು ತಮ್ಮದೇ ಎಂದು ಹೇಳದವರಂತೆಯೂ ಎಂಬುದಾಗಿ. ಪ್ರಿಯರೇ, ಅಳುವವರು ಅಳದವರಂತೆಯೂ ನಿನ್ನ ಜೀವಿತದ ಯಾವುದಾದರೂ ದುಃಖವೂ ದುರಂತವೂ ದೇವರ ಸೇವೆ ಮಾಡದಂತೆ ತಡೆಯುತ್ತದೋ? ಸಂತೋಷಪಡುವವರು ಸಂತೋಷಪಡದವರೆಂತೂ ಎಂಬುದಾಗಿ ನೋಡುವಾಗ, ಅನೇಕರ ಜೀವಿತದಲ್ಲಿರುವಂತೆ ಜೀವಿತದ ಸಂಭ್ರಮಗಳು ನಿನ್ನ ದೇವರ ಸಂಬಂಧದ ನಡುವೆ ಬರುತ್ತದೋ? ಕೊಂಡುಕೊಳ್ಳುವವರು ಕೊಂಡದ್ದು ತಮ್ಮದೇ ಎಂದು ಹೇಳದವರಂತೆಯೂ ಎಂಬುದಾಗಿ ನೋಡುವಾಗ, ನಿನ್ನ ವ್ಯವಹಾರಗಳು ದೇವರ ಸ್ಥಾನವನ್ನು ಕಸಿದುಕೊಳ್ಳುತ್ತವೆಯೋ? ಅನೇಕರು ವ್ಯವಹಾರವನ್ನೇ ತಮ್ಮ ದೇವರನ್ನಾಗಿ ಮಾಡಿಕೊಂಡಿದ್ದಾರೆ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ? ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 31ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಲೋಕವನ್ನು ಅನುಭೋಗಿಸುವವರು ಅದನ್ನು ಪರಿಪೂರ್ಣವಾಗಿ ಅನುಭೋಗಿಸದವರಂತೆಯೂ ಇರಬೇಕು. ಯಾಕಂದರೆ ಈ ಪ್ರಪಂಚದ ತೋರಿಕೆಯು ಗತಿಸಿ ಹೋಗುತ್ತಾ ಇದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾನು ನೀನು ಈ ಲೋಕದೊಳಗಿದ್ದರೂ ಲೋಕದವರಲ್ಲ. ಆದರೆ ನಾವು ಇತರರಿಂದ ದೂರವಿದ್ದು ಮುಟ್ಟಬೇಡ, ನೋಡಬೇಡ ಎಂಬಂತೆ ಜೀವಿಸಲು ಆಗುವುದಿಲ್ಲ. ಈ ಲೋಕವನ್ನು ನಾವು ಉಪಯೋಗಿಸಬೇಕಾಗಿದೆ. ನಾವು ಈ ಲೋಕದ ವಸ್ತುಗಳನ್ನು ಉಪಯೋಗಿಸಬೇಕು, ಆದರೆ ದುರುಪಯೋಗ ಮಾಡಬಾರದು ಮತ್ತು ಸೃಷ್ಟಿಕರ್ತನ ಸ್ಥಾನವನ್ನು ಅವುಗಳಿಗೆ ಕೊಡಕೂಡದು. ಈ ಪ್ರಪಂಚದ ತೋರಿಕೆಯು ಗತಿಸಿ ಹೋಗುತ್ತಾ ಇದೆ. ಈ ಲೋಕದ ಸಂಗತಿಗಳು ನಿನ್ನ ಜೀವಿತವನ್ನು ನಿಯಂತ್ರಿಸುತ್ತವೆಯೋ? ಇಲ್ಲವೇ ಕ್ರಿಸ್ತನು ನಿನ್ನ ಜೀವಿತವನ್ನು ನಿಯಂತ್ರಿಸುತ್ತಿದ್ದಾನೋ? ಪೌಲನು ಇದರ ಕುರಿತಾಗಿಯೇ ಮಾತನಾಡುತ್ತಿದ್ದಾನೋ? ಈಗ ಅವನು ಪುನಃ ವಿವಾಹದ ಕುರಿತಾಗಿ ಚರ್ಚೆಗೆ ಇಳಿಯುತ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 32ನೇ ವಚನ ಹೀಗೆ ಹೇಳುತ್ತದೆ, ಆದರೆ ನೀವು ಚಿಂತೆ ಇಲ್ಲದವರಾಗಿರಬೇಕೆಂಬುದು ನನ್ನ ಇಷ್ಟ. ಮದುವೆಯಿಲ್ಲದವನು ತಾನು ಕರ್ತನನ್ನು ಹೇಗೆ ಮೆಚ್ಚಿಸಬೇಕೆಂದು ಕರ್ತನ ಕಾರ್ಯಗಳನ್ನು ಕುರಿತು ಚಿಂತಿಸುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪೌಲನು ಈಗ ಕೆಲವು ಪ್ರಾಯೋಗಿಕ ಸೂಚನೆ ನೀಡುತ್ತಾನೆ. ಮದುವೆಯಾಗದವನು ಮಕ್ಕಳ ಚಿಂತೆಯನ್ನಾಗಲಿ ಊಟ ಬಟ್ಟೆಯ ಚಿಂತೆಯನ್ನಾಗಲಿ ಮಾಡಬೇಕಾದ ಅಗತ್ಯವಿರುವುದಿಲ್ಲ. ತನ್ನ ಪೂರ್ಣ ಸಮಯವನ್ನು ಅವನು ದೇವರಿಗೆ ಕೊಡಬಹುದು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 33ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಮದುವೆಯಾದವನು ತನ್ನ ಹೆಂಡತಿಯನ್ನು ಹೇಗೆ ಮೆಚ್ಚಿಸಬೇಕೆಂದು ಪ್ರಪಂಚದ ಕಾರ್ಯಗಳನ್ನು ಕುರಿತು ಚಿಂತಿಸುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ವಿವಾಹವಾದವನು ತನ್ನ ಹೆಂಡತಿಯನ್ನು ಸಂತುಷ್ಟಿಪಡಿಸಲು ಪ್ರಯತ್ನಿಸುತ್ತಾನೆ. ಇದು ಸ್ವಾಭಾವಿಕವಾದದ್ದು, ಸಾಮಾನ್ಯವಾದ ಸಂಗತಿಯಾಗಿದೆ. ಇದು ತಪ್ಪೆಂದು ಪೌಲನು ಹೇಳುತ್ತಿಲ್ಲ. ಮುಂದಕ್ಕೆ ನೋಡೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 34 ಮತ್ತು 35ನೇ ವಚನಗಳನ್ನು ಅಲ್ಲಿ ಹೀಗೆ ಬರೆದದೆ, ಅದರಂತೆ ಮುತ್ತೈದೆಗೂ ಕನ್ನಿಕೆಗೂ ವ್ಯತ್ಯಾಸ ಉಂಟು. ಮದುವೆ ಇಲ್ಲದವಳು ತಾನು ದೇಹಾತ್ಮಗಳಲ್ಲಿ ಪವಿತ್ರಳಾಗಿರಬೇಕೆಂದು ಕರ್ತನ ಕಾರ್ಯಗಳನ್ನು ಕುರಿತು ಚಿಂತಿಸುತ್ತಾಳೆ. ಆದರೆ ಮದುವೆಯಾದವಳು ತನ್ನ ಗಂಡನನ್ನು ಹೇಗೆ ಮೆಚ್ಚಿಸಬೇಕೆಂದು ಪ್ರಪಂಚದ ಕಾರ್ಯಗಳನ್ನು ಕುರಿತು ಚಿಂತಿಸುತ್ತಾಳೆ. ನಾನು ನಿಮಗೆ ಉರುಳು ಹಾಕಬೇಕೆಂದು ಇದನ್ನು ಹೇಳುವುದಿಲ್ಲ. ನೀವು ಸಜ್ಜನರಿಗೆ ತಕ್ಕ ಹಾಗೆ ನಡೆದು ಭಿನ್ನ ಭಾವವಿಲ್ಲದೆ ಕರ್ತನಿಗೆ ಪಾದಸೇವೆಯನ್ನು ಮಾಡುವವರಾಗಬೇಕೆಂದು ನಿಮ್ಮ ಹಿತಕ್ಕೋಸ್ಕರವೇ ಹೇಳುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರಿಗೆ ಪ್ರಮುಖ ಸ್ಥಾನ ಕೊಡುವುದು ಅತಿ ಅವಶ್ಯವಾದ ಸಂಗತಿಯೆಂದು ಪೌಲನು ಹೇಳುತ್ತಾನೆ. ವಿವಾಹದ ಸಂಬಂಧದಲ್ಲಿ ಇದು ತೀರ್ಮಾನಿಸತಕ್ಕ ಸಂಗತಿಯಾಗಿರುತ್ತದೆ. ನೀನು ಯಾರೇ ಆಗಿರಬಹುದು, ನಿನ್ನನ್ನು ನೀನು ಎಷ್ಟು ಆತ್ಮಿಕನೆಂದು ಕೂಡ ಯೋಚಿಸಬಹುದು. ನಿನ್ನ ವೈವಾಹಿಕ ಜೀವಿತದಲ್ಲಿ ದೇವರಿಗೆ ಮೊದಲನೇ ಸ್ಥಾನ ನೀಡದಿದ್ದರೆ ನಿನ್ನ ವಿವಾಹವು ಮಾದರಿ ಕ್ರೈಸ್ತ ಜೀವಿತದ್ದಾಗಿರುವುದಿಲ್ಲ. ವಿವಾಹವಾಗದವನು ಯಾವ ಅಡ್ಡಿಗಳಿಲ್ಲದೆ ದೇವರ ಸೇವೆ ಮಾಡಿಕೊಂಡಿರಬಹುದೆಂಬುದನ್ನು ಪೌಲನು ಪುನಃ ಹೇಳುತ್ತಾನೆ.
ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 39ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಮುತ್ತೈದೆಯು ತನ್ನ ಗಂಡನು ಜೀವದಿಂದಿರುವ ತನಕ ಅವನಿಗೆ ಬದ್ಧಳಾಗಿದ್ದಾಳೆ. ಗಂಡನು ಸತ್ತಿದ್ದರೆ ಆಕೆಯು ಬೇಕಾದವನನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಸ್ವತಂತ್ರಳಾಗಿದ್ದಾಳೆ ಎಂಬುದಾಗಿ. ಅಂದರೆ ಆಕೆ ಇನ್ನೊಬ್ಬ ಕ್ರೈಸ್ತನನ್ನು ವಿವಾಹವಾಗಬಹುದು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 40ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆದರೆ ಈ ಕಾರ್ಯವು ಕರ್ತನ ಶಿಷ್ಯರಿಗೆ ತಕ್ಕಂತೆ ನಡೆಯಲಿ. ಆದರೂ ಮದುವೆ ಮಾಡಿಕೊಳ್ಳುವುದಕ್ಕಿಂತಲೂ ಇದ್ದ ಹಾಗೆಯೇ ಇರುವುದು ಆಕೆಗೆ ಸುಖವೆಂದು ನನ್ನ ಅಭಿಪ್ರಾಯ. ನನಗೂ ದೇವರ ಆತ್ಮ ಉಂಟೆಂದು ನೆನೆಸುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ನನ್ನ ಸಲಹೆ, ತನ್ನ ತೀರ್ಮಾನ ಎಂದು ಪೌಲನು ತಿರುಗಿ ಹೇಳುತ್ತಾನೆ. ಅತೀ ಪ್ರಾಮುಖ್ಯವಾದ ಸಂಗತಿಯೆಂದರೆ ದೇವರ ಸೇವೆ ಮಾಡುವುದು. ದೇವರನ್ನು ಜೀವಿತದ ಮೊದಲನೆಯ ಸ್ಥಾನದಲ್ಲಿಡುವುದೇ ಆಗಿದೆ. ಒಬ್ಬನು ವಿವಾಹವಾದವನಾದರೂ ತನ್ನ ಜೀವಿತದಲ್ಲಿ ದೇವರಿಗೆ ಮೊದಲ ಸ್ಥಾನ ಕೊಡಬಹುದು. ಆದರೆ ದುರದೃಷ್ಟವಶಾತ್ ಅನೇಕ ಕ್ರೈಸ್ತ ದಂಪತಿಗಳು ಜೊತೆಯಾಗಿದ್ದು ವಿಚ್ಛೇದನಕ್ಕೆ ಹೋಗುವುದಿಲ್ಲ. ಆದರೆ ಅವರ ಜೀವಿತದಲ್ಲಿ ದೇವರಿಗೆ ಮೊದಲ ಸ್ಥಾನವಿರುವುದಿಲ್ಲ. ಪ್ರಿಯ ಸ್ನೇಹಿತನೇ, ನಿನ್ನ ವಿವಾಹದ ಕುರಿತು ತೀರ್ಮಾನಿಸಬೇಕಾದ ನಿನ್ನ ಕ್ರೈಸ್ತ ಮಿತ್ರರು ಏನು ಹೇಳುತ್ತಾರೆಂಬುದು ವಿಶೇಷವಲ್ಲ. ಸಮಾಜ ಏನು ಯೋಚಿಸುತ್ತದೆಂಬುದು ವಿಶೇಷವಲ್ಲ. ನೀನು ಹಾಕಿಕೊಳ್ಳಬೇಕಾದ ಪ್ರಶ್ನೆಯೆಂದರೆ, ನಾನು ನನ್ನ ಜೀವಿತದಲ್ಲಿ ದೇವರಿಗೆ ಮೊದಲ ಸ್ಥಾನ ಹೇಗೆ ಕೊಡಬಹುದೆಂಬುದು ನೀನು ಕೇಳಿಕೊಳ್ಳಬಹುದಾದದ್ದು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಹೇಗಿದ್ದೇವೆ? ನಾವು ನಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ ದೇವರಿಗೆ ಮೊದಲ ಸ್ಥಾನವನ್ನು ಕೊಟ್ಟಿದ್ದೇವೆಯೋ? ಕೊಟ್ಟಿದ್ದರೆ ದೇವರಿಗೆ ಸ್ತೋತ್ರವಾಗಲಿ. ಅದರಲ್ಲಿ ಸ್ಥಿರವಾಗಿ ನಿಲ್ಲೋಣ. ಒಂದು ವೇಳೆ ಕೊಡದಿದ್ದರೆ ಈ ಕೃಪಾಗಳಿಗೆಯಲ್ಲಿ ನಮ್ಮ ಜೀವಿತವನ್ನು, ನಮ್ಮ ಕುಟುಂಬವನ್ನು, ನಮ್ಮ ಎಲ್ಲ ಸ್ಥಾನಮಾನದಲ್ಲಿ ದೇವರಿಗೆ ಪ್ರಥಮ ಸ್ಥಾನ ಕೊಡೋಣ. ಆತನ ಆಶೀರ್ವಾದ ಹೊಂದಿದ ಜೀವಿತವಾಗಿಯೂ ಕುಟುಂಬವಾಗಿಯೂ ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ರಕ್ಷಿಸಲ್ಪಟ್ಟವರಾಗಿ ನಾವು ಇರುವಂಥ ಸ್ಥಿತಿಯಲ್ಲಿ ದೇವರನ್ನು ಮಹಿಮೆ ಪಡಿಸಬೇಕು. ನಾವಾಗಿಯೇ ನಮ್ಮ ಸ್ಥಿತಿಗತಿಗಳನ್ನು ಬದಲಾಯಿಸಲಾರೆವು. ದೇವರು ತಕ್ಕ ಸಮಯದಲ್ಲಿ ಎಲ್ಲವನ್ನು ಸುಂದರವನ್ನಾಗಿ ಮಾಡುತ್ತಾನೆ. ವಿಶ್ವಾಸಿಗಳು ಲೋಕದ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳಬಾರದು. ನಮ್ಮ ಜೀವಿತವು ದೇವರ ಹತೋಟಿಯಲ್ಲಿರಬೇಕು. ಆದುದರಿಂದ ದಿನಾಲೂ ದೇವರೊಂದಿನ ಸಂಬಂಧವನ್ನು ಬೆಳೆಸೋಣ. ಇತರರಿಗೆ ಸಾಕ್ಷಿಗಳಾಗಿ ಜೀವಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಕರುಣಾಸಾಗರನೇ, ಎಷ್ಟು ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಿ ನಿನ್ನ ಸಜೀವವುಳ್ಳ ವಾಕ್ಯಗಳನ್ನು ಧ್ಯಾನಿಸುವಂತೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ನಮ್ಮ ಪ್ರಿಯ ಸಹೋದರ ಸಹೋದರಿಯರನ್ನು, ಬಾನುಲಿ ಮಿತ್ರರನ್ನು ಆಶೀರ್ವದಿಸು. ಅವ್ರಿಗೆ ಬೇಕಾದಂಥ ಸಕಲ ಆಶೀರ್ವಾದಗಳನ್ನು ಕೊಟ್ಟು ದಿನದಿಂದ ದಿನಕ್ಕೆ ಕ್ರಿಸ್ತನ ಸಾರೂಪ್ಯಕ್ಕೆ ಅವರ ಜೀವಿತವು ಮುಂದುವರಿಯಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಿನ್ನ ಕೈಗಳಿಗೆ ಅವರನ್ನು ಒಪ್ಪಿಸಿಕೊಟ್ಟು ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ನೀವು ಆಶೀರ್ವದಿಸಲ್ಪಟ್ಟ ಈ ಕಾರ್ಯಕ್ರಮವನ್ನು ಇತರರಿಗೆ ಪರಿಚಯಪಡಿಸಿರಿ. ಸೇವೆಗಾಗಿ ಪ್ರಾರ್ಥಿಸಿರಿ. ತಪ್ಪದೆ ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣವಾ? ವಂದನೆಗಳು.